ನೇತ್ರ ಘಟಿತ ಅಂದರೆ ಸಹಿತ ಯ ನೋಡಿ ಹಾಂ ನಾ ಹೆಂಗೆ ಗೊತ್ತು ನೋಡ್ರಿ ಯ नेत्र घटित स्वरूप की परंपरा है प ಮುಂದೆ ಕ ಇಲ್ಲ ಅದಕ್ಕೆ ನಾವು ಕಿ ಸ್ವರೂಪ ಕಿ ನೇತ್ರ ಸಹಿತ ಸ್ವರೂಪದ್ದು ಇದು ಪರಂಪರಾ ಇರುತ್ತದೆ ಯ ನೇತ್ರ ಘಟಿತ ಅಂದರೆ ಸಹಿತ ಯುಕ್ತ ಸ್ವರೂಪ ಕಿ ಪರಂಪರಾ है ಅಂದರೆ ಹೆಂಗೆ ಆತ್ಮ ಸಂಯುಕ್ತ ಮನಸ್ಸು ಸಂಯುಕ್ತ ಪರಂಪರಾ ಹೇಳಿದರೆ ಡೈರೆಕ್ಟ್ ಇಲ್ಲ ಕಿಂತು ಪರಂಪರಾ ಮನಸ್ಸಿಂದ ಸುಗಂಧದೊಡನೆ ಸಂಸ್ಕಾರದೊಡನೆ ಪರಂಪರಾ ಸಂಬಂಧ ಹಾಂ ಪರಂಪರಾ ಯಾತೆ ನೇತ್ರಕ ಸಂಬಂಧ ತಾತ ಆದ್ದರಿಂದ ಅದು ನೇತ್ರದ ಸಂಬಂಧ ಅಂದ್ರೆ ಆ ಕಾರಣದಿಂದ ಅದು ನೇತ್ರ ನಿರೂಪಿತನೇ ಅದ ಅದು ನೇತ್ರ ನಿರೂಪಿತನೇ ಅದ ಅಂತ ಈಗ ತಿಳ್ಕೊಳ್ಳೋದು ಬರೀ ನೇತ್ರಕ ಸಂಬಂಧ ಆ ಕಾರಣದಿಂದ ಅದು ನೇತ್ರ ನಿರೂಪಿತನೇ ಅದ ಈ ಪರಂಪರಾ ಸಂಬಂಧಕ ಈಗ ಸಂಬಂಧ ಹೇಳಿದ್ರಲ್ಲ ಆ ಸಂಬಂಧಕ್ಕೆ ಸ್ವಲ್ಪ ಒಂದು ಥೋಡೆ ಲಕ್ಷ ಇಟ್ಕೊಡ್ರಿ ಈ परंपरा संबंध का प्रतियोगी नेत्र है ಸಂಬಂಧಕ್ಕೆ ಯಾವುದು ಪ್ರತಿಯೋಗಿ ಇರೋದು ಅದು ವಿಶೇಷಣ ಸಂಬಂಧಕ್ಕೆ ಯಾವುದು ಪ್ರತಿಯೋಗಿ ಇರೋದು ಅದು ವಿಶೇಷಣ ಇನ್ನು ಸಂಬಂಧಕ್ಕೆ ಯಾವುದು ಅನುಯೋಗಿ ಇರೋದು ಅದಕ್ಕೆ ವಿಶೇಷಣ ರೀ ಹಾಂ ವಿಶೇಷಣ ಸಂಬಂಧಕ್ಕೆ ಯಾವುದು ಪ್ರತಿಯೋಗಿ ಇರ್ತದೆ ಅದಕ್ಕೆ ವಿಶೇಷಣ ರೀ ಸಂಬಂಧಕ್ಕೆ ಯಾವುದು ಅನುಯೋಗಿ ಅದ ಅದಕ್ಕೆ ವಿಶೇಷಣ ರೀ ಹಾಂ ಅದು ನಿಮ್ಮ ಇದು ಪ್ರತ್ಯಕ್ಷ ಪ್ರಮಾಣದಾಗ ಪಾನ ನಂಬರ್ 25 ಅಂದರೆ 20 ಪೇಜ್ ನಂಬರ್ ಹೆಡಿಂಗ್ ಇಲ್ಲ ಪೇಜ್ ನಂಬರ್ 25 ಹಾಂ संबंध का अनुयोग विशेष कहिए संबंध का प्रतियोगी विशेषण कहिए हाँ विशेषण कहिए पेज नंबर 15ನೇ ಹೆಡಿಂಗ್ ಅಲ್ಲೇ ಸಂಬಂಧ ಅದ್ರಿ ಅದಕ್ಕಂತೀರಿ ಅಂತೆಲ್ಲ ಕೊಟ್ಟರು ಪ್ರತಿಯೋಗಿ ಅದಕ್ಕಂತೀರಿ ಅನುಯೋಗಿ ಸಂಬಂಧಕ್ಕೆ ಯಾವುದು ಪ್ರತಿಯೋಗಿ ಇರೋದು ಅದಕ್ಕೆ ವಿಶೇಷಣ ಅನ್ರಿ ಸಂಬಂಧಕ್ಕೆ ಯಾವುದು ಅನುಯೋಗಿ ಅದಕ್ಕೆ ವಿಶೇಷಣ ರೀ ಹಾಂ ಅದು ಲಕ್ಷಣ ಇಟ್ಕೋಬೇಕು ಇಲ್ಲಿ ಈ ಪರಂಪರಾ ಸಂಬಂಧಕ ಪ್ರತಿಯೋಗಿ ನೇತ್ರ ಇಲ್ಲ ಅದು ಸಂಬಂಧ ಬಗ್ಗೆ ಹೇಳಕತ್ತೀರಿ ಇದು ಪ್ರತಿಯೋಗಿ ಅನುಯೋಗಿ ಅದಕ್ಕೆ ಹಚ್ಚಿರಿ ವಿಶೇಷಣ ವಿಶೇಷ ಅದಕ್ಕಂತೀರಿ ಅದು ಅಲ್ಲಿ 15ನೇ ಹೆಡಿಂಗ್ದಾಗ ಕೊಟ್ಟರು ಹಾಂ इस परंपरा संबंध का प्रतियोगी नेत्र है ಸಂಬಂಧಕ್ಕೆ ಆ ಸುಗಂಧದ ಸಂಬಂಧ ಆ ಸಂಬಂಧ ಈಗ ನೇತ್ರ ಸಂಬಂಧ ಪ್ರತಿಯೋಗಿ ಏನಾಯ್ತು ನೇತ್ರ ಕೊಡೋನು ನೇತ್ರವೇ ಪ್ರತಿಯೋಗಿ ಆಯಿತು ಹೌದಲ್ಲ ಅವರ ಅನುಯೋಗಿ ಸುಗಂಧ है ಅನುಯೋಗಿ ಅನ್ನೋದ ಸುಗಂಧ ಬಗ್ಗೆ ಹೇಳೋದವ್ರಿಗೆ ಸುಗಂಧ ನೇತ್ರ ನಿರೂಪಿತ परंपरा संबंध नेत्र का परंपरा संबंध है संबंध का प्रतियोगी नेत्र है अनुयोगी सुगंध है ज्या में संबंध रहे सो संबंध का अनुयोगी कहे ಯಾವುದರಲ್ಲಿ ಸಂಬಂಧ ಇರುವುದು ಯಾವುದರಲ್ಲಿ ಸಂಬಂಧವಿರುವುದು ಹಾಂ ಅದು ಸಂಬಂಧಕ್ಕೆ ಅನುಯೋಗಿ ಯಾವುದರ ಸಂಬಂಧ ಹೇಳ್ತೇವೆ ಆ ಸಂಬಂಧಕ್ಕೆ ಅದು ಪ್ರತಿಯೋಗಿ ಐತಿ ನಿಮಗೂ ಅನುಯೋಗಿ ಪ್ರತಿಯೋಗಿ ಗೊತ್ತಾಯ್ತಲ್ಲ ಯಾವುದರ ಸಂಬಂಧ ಹೇಳ್ತೀವಿ ನಾವು ನೇತ್ರ ದ್ವಾರ ಹೇಳಕತ್ತಿದ್ದೆವು ಆ ಸುಗಂಧಕ್ಕೆ ಏನಿಸಿದ ನೋಡಿ ನೇತ್ರ ದ್ವಾರ ಅದಕ್ಕೆ ನೇತ್ರ ನಿರೂಪಿತ ತಿಳಿದಲ್ಲ ನಿರೂಪಿತ ಅದಕ್ಕೆ ನೇತ್ರ ದ್ವಾರ ಹಾಂ ಮತ್ತು ಆ ಸುಗಂಧ ನೇತ್ರ ದ್ವಾರ ಹೇಳ್ತೇವೆ ಅದಕ್ಕೆ ಯಾವುದರ ಸಂಬಂಧ ದ್ವಾರ ಹೇಳ್ತೀರಿ ಅದು ಅದೇ ಪ್ರತಿಯೋಗಿ ಎಲ್ಲಿ ಹೇಳ್ತೀರಿ ಆ ನೇತ್ರದ್ದು ಸುಗಂಧದಲ್ಲಿ ಹೇಳ್ತೇವೆ ಎಲ್ಲಿ ಹೇಳ್ತೀರಿ ಸುಗಂಧದಲ್ಲಿ ಹೇಳ್ತೇವೆ ಆ ಸುಗಂಧ ಅನುಯೋಗಿ ಇದು ಹಾಂ ಇದನ್ನು ನೆನಪಿಟ್ಕೋಬೇಕು सो संबंध का अनुयोगी कहिए यहाँ स्मृति रूप अथवा संस्कार रूप जो उक्त परंपरा से जो नेत्र का संबंध ताका विशेष सुगंध है स्मृति रूप रೇ ಅಥವಾ ಸಂಸ್ಕಾರ ರೂಪ ರೇ ಯಾವ ಮೇಲೆ ಹೇಳಲ್ಪಟ್ಟಂಥ ಪರಂಪರಾ ಸಂಬಂಧ ಹೇಳಿದವಲ್ಲ
ಆ ಪರಂಪರಾ ಸಂಬಂಧದು ನೇತ್ರದ ಸಂಬಂಧ ಅದಕ್ಕೆ ಆ ನೇತ್ರಕ್ಕೆ ವಿಷಯನು ಸುಗಂಧ नेत्र के विषय सुगंध है याते उक्त संबंध का सुगंध अनुयोगी है आ संबंध का सुगंधवे अनुयोगी हाँ ಯಾವುದು ಸಂಬಂಧ ಅಂದ್ರೆ ನೇತ್ರದ ದ್ವಾರ ಹೇಳಕತ್ತಿದ್ದೇವೆ ನಾವು ನೇತ್ರ ನಿರೂಪಿತ ಅದಕ್ಕೆ ಆ ನೇತ್ರದಿಂದ ಹೇಳಕತ್ತೇವೆ ಅಂತೇಳಿ ನೇತ್ರವೇ ಪ್ರತಿಯೋಗಿ ಐತಿ ಮತ್ತು ಅದಕ್ಕೆ ಎದು ಹೇಳ್ತೀರಿ ಸುಗಂಧ ಅಂಶದಲ್ಲಿ ಆ ಸುಗಂಧದೇ ಜ್ಞಾನ ಮಾಡಿಕೊಡೋದು ಅವರಿಗೆ ನೇತ್ರ ನಿರೂಪಿ ಸಿದ್ಧ ಮಾಡೋದದ ಅದಕ್ಕೆ अनुयोगी ज्ञान की अधिकरणता विषय में अनुभव सिद्ध है ज्ञानक अधिकरणता विषयದಲ್ಲಿ अनुभव सिद्ध है ಅಂದ್ರೆ ಏನು ज्ञानक विषयवे निमित्त कारण ज्ञानक विषयवे निमित्त कारण घटक निमित्त कारण घटक निश्चय घटक निमित्त कारण ಅಂದ್ರೆ ಕುಂಬಾರ ಅವು ಇರಲ್ಲ ಘಟಕ ನೇರವಾಗಿ ನಿಮಿತ್ತ ಕಾರಣ ಅಂದ್ರೆ ಕುಂಬಾರ ಘಟದ ಜ್ಞಾನಕ ನಿಮಿತ್ತ ಕಾರಣ ಬರ್ತೀಗ ಪಂಚಾಯತಿ ಈಗ ಅದೇ ಲಾಕ್ ಆಗಿದೆ ಅಲ್ಲ ಇದು ಕಮ್ಸೆ ಕಮ್ಮಿ ಒಂದು 50 ಸಾರಿ ಹೇಳಿದ್ನ ಇದು ಘಟಕ घटद निमित्त घटद ज्ञानक घटवे निमित्त कारण घटद ज्ञानक घटवे निमित्त कारण ज्ञानी ಆಗಲ್ಲ ಜ್ಞಾನ ಜ್ಞಾನ ಇದ್ರೆ ಜ್ಞಾನ ಆಗಬೇಕಲ್ಲ ಎದ್ರ ಜ್ಞಾನ ಆಗಬೇಕು ಹಾಂ ಈಗ ಅದಕ್ಕೆ ಅಟ್ಲಿಷ್ಟೇ ಹೇಳಿದ್ರು ನೋಡಿ ज्ञान की अधिकरणता विषय में अनुभव सिद्ध है ज्ञान की अधिकरणता अनुभव सिद्ध है ಅಂದರೆ ಜ್ಞಾನಕ್ಕೆ ವಿಷಯವೇ ನಿಮಿತ್ತ ಕಾರಣ ಇರುತ್ತದೆ ಪರಂತು ಮುಂದೆ ಹೇಳ್ತಾರೆ ಈಗ ಯಾತೆ ಆತ್ಮ ಕಿ ನ್ಯಾಯಿ ವಾಸ್ತವಿಕವಾಗಿ ನೋಡಿದರೆ ಎಲ್ಲ ಜ್ಞಾನಕ್ಕೆ ಅಧಿಕರಣತಾ ಆತ್ಮನೇ ಇದ್ದಾನೆ ಪರಂತು ಈ ಸಂದರ್ಭದಲ್ಲಿ ವಿಷಯ ಕೂಡ निमित्त कारण सुगंधनु निमित्त कारण ಹೇಳಬರ್ತಾರೆ आत्मा की न्याय विषय भी ज्ञान का अधिकरण और अनुयोगी कई है आत्मा ಹೆಂಗೆ अधिकरण ಆಗ್ತಾನಲ್ಲ ಆತ್ಮ ಹಾಗೆ ಇಲ್ಲಿ ವಿಷಯನೂ ಕೂಡ ಜ್ಞಾನಕ್ಕೆ ಅಧಿಕರಣ ಅವರ ಅನುಯೋಗಿ ಕೈಯೇ ಅಧಿಕರಣ ಅಂದ್ರೆ ಒಂದೇ ಅನುಯೋಗಿ ಅಂದ್ರೆ ಒಂದೇ ಅನುಯೋಗಿ ಕೈಯೇ ಜೈಸೆ ಹೇಳ್ತಾರೆ घटे ज्ञानम ಇದರಲ್ಲಿ ನಿಮಗದು घटे ज्ञानम ये व्यवहार होवे तहाँ घटवृत्ति ज्ञानम यह उक्त वाक्य का अर्थ है घटे ज्ञानम घटದಲ್ಲಿ ಜ್ಞಾನ ಇರುತ್ತದೆ ಅಥವಾ ಘಟದಲ್ಲಿ ಇರುವ ಜ್ಞಾನ ಯ घटे ज्ञानम वाक्यದ ಅರ್ಥ ಇರುತ್ತದೆ इस रीति से विषय भी आत्मा की न्यायी ज्ञान का आधार होने से अनुयोगी है ಇಲ್ಲಿ ಈ ಸಂದರ್ಭದಾಗ ಸುಗಂಧನೂ ಕೂಡ ನಾವು ವಿಷಯ ಅಂತ ಹೇಳ್ಕತ್ತಿದ್ದೇವಲ್ಲ ಅನುಯೋಗಿ ಹೇಳ್ಕತ್ತಿದ್ದೆವು ಅಧಿಕರಣತ ಅಂತ ಹೇಳ್ಕತ್ತಿದ್ದೆವು ಆತ್ಮನೇ ಎಲ್ಲ ಜ್ಞಾನಕ್ಕೆ ಹೆಂಗೆ ಅಧಿಕರಣ ಇದ್ದಾನಲ್ಲ ಹಂಗೆ ಈ ಸಂದರ್ಭದಲ್ಲಿ ಆ ವಿಷಯ ಸುಗಂಧನು ಅಧಿಕರಣತ ಜ್ಞಾನಕ್ಕೆ ನೇತ್ರ ನಿರೂಪಿತ ಸುಗಂಧದ ನ್ಯಾಯ ಹೇಳ್ಕತ್ತಿದ್ದೆವನು ಆತ್ಮ ಕಿ ನ್ಯಾಯಿ ಆತ್ಮ ಹೆಂಗೆ ಎಲ್ಲ ಜ್ಞಾನಕ್ಕೆ ಅಧಿಕರಣ ಅದಲ್ಲ ಅದೇ ರೀತಿ इस रीति से विषय भी आत्मा की नहीं ज्ञान का आधार होने से अनुयोगी है परंतु आदर ಕೂಡ ಎಲ್ಲ ಕಡೆ ಇಲ್ಲ समवाय संबंध से ज्ञान का आधार आत्मा है ಅದು समवाय ಸಂಬಂಧದಿಂದ ಜ್ಞಾನಕ್ಕೆ ಆಧಾರನೇ ಆತ್ಮನೇ ಇದ್ದಾನೆ और विषयता संबंध से ज्ञान का आधार सुगंधादि विषय है ज्ञान समवाय संबंधದಿಂದ ಜ್ಞಾನಕ್ಕೆ ಆಧಾರ ಆತ್ಮ ಇದ್ದಾನೆ ಅದು ವಿಷಯತಾ ಸಂಬಂಧದಿಂದ ಜ್ಞಾನಕ್ಕೆ ಆಧಾರ ಸುಗಂಧಾದಿ ವಿಷಯಗಳು ಇರುತ್ತವೆ ಇಲ್ಲಿ ತನಕ ಜೋ ನಿಮ್ಮ ಜ್ಞಾನದ ಗೊತ್ತಿಲ್ಲ ಜೋ ಜ್ಞಾನ का आधार होवे सोई संस्कार का आधार होवे ಜ್ಞಾನಕ್ಕಂದರೆ ಆಧಾರ ಏನಿದೆ ಅದೇ ಸಂಸ್ಕಾರ ಜ್ಞಾನದಿಂದ ಉತ್ಪನ್ನಗೊಳ್ಳಪಟ್ಟಂಥ ಸಂಸ್ಕಾರ
ಜ್ಞಾನಕ್ಕೆ ಯಾವುದು ಆಧಾರ ಇರ್ತದೆ ಅದು ಸಂಸ್ಕಾರಕ್ಕೂ ಕೂಡ ಆಧಾರ ಇರ್ತದೆ. ಸಂಸ್ಕಾರಕ್ಕೆ ಆಧಾರವೂ ಹೇ ये नियम है ಹಿಂಗೆ ಒಂದು ನಿಯಮ ಇರುತ್ತದೆ. ಕಾಯತೆ ಪೂರ್ವ ಅನುಭವತೆ ಸಂಸ್ಕಾರ ಉಪಜೆ ಹೇ. ಪೂರ್ವ ಅನುಭವದಿಂದಲೇ ಸಂಸ್ಕಾರ ಹುಟ್ಟುತ್ತದೆ. ಅನುಭವ ಸಂಸ್ಕಾರ ಸ್ಮೃತಿ. ಆ ಪೂರ್ವ ಅನುಭವ ಹೆಂಗದ ಹಾಗೆ ನಾವು ಅನುಭವ ನಷ್ಟ ಆಯ್ತಂದ್ರೆ ಅನುಭವದಿಂದ ನಮ್ಮಲ್ಲಿ ಅಂತಕ್ಕಂಥ ಸಂಸ್ಕಾರ ಇರ್ತಾವೆ. ಆ ಅನುಭವಕ್ಕೆ ಯಾವ ವಿಷಯ ಹಂಗೆ ಸಂಸ್ಕಾರಕ್ಕೂ ಕೂಡ ವಿಷಯ ಅದ. सो अनुभव के समान विषय वाले उत्तर स्मृति आदि को उपजावे है. ಆ ಅನುಭವದ ಸಮಾನ ಉಳ್ಳ ವಿಷಯದು ಪೂರ್ವ ಅನುಭವತೆ ಸಂಸ್ಕಾರ उपजे है. सो अनुभव के समान विषय वाले उत्तर स्मृति आदि को उपजावे. प्रतिविज्ञा भ्रम संस्कार ಪ್ರತ್ಯಭಿಜ್ಞಾನೂ ಕಾರಣ, ಭ್ರಮಕ್ಕೂ ಕಾರಣ, ಸ್ಮೃತಿಗೂ ಕಾರಣ. ವಿಚಾರ ಸಾಗರ 6ನೇ ತರಂಗದಾಗ ನಿಮ್ಗೆ ಹೇಳಿದ್ ನೋಡ್ರಿ, ಹರಕೆ ಅಟ್ಟದು ಪ್ರತ್ಯಭಿಜ್ಞೆ ಹೇಳುವ ಕಾಲದಾಗ. ಪ್ರತ್ಯಭಿಜ್ಞೆ ಆಗಬೇಕಾಗಿದ್ರೆ ಪೂರ್ವ ಸಂಸ್ಕಾರ ಪೂರ್ವ ಅನುಭವ ಬೇಕು. ಪ್ರತ್ಯಭಿಜ್ಞೆ ಸ್ಮೃತಿಗೆ ಆಗಬೇಕಾದ್ರೆ ಕೇವಲ ಸಂಸ್ಕಾರ. ವಿಚಾರ ಸಾಗರ 6ನೇ ತರಂಗ ಹೇಳುವಾಗ ತಾಳಕ್ಕೆ ಕೊಟ್ಟರೆ ನೋಡಿ ಸ್ಮೃತಿದಾಳಗೆ. ಪ್ರತ್ಯಭಿಜ್ಞೆ ಅಂದ್ರೆ ಪೂರ್ವ ಅನುಭವ ಅವನಿಗೆ ಬೇಕು. ಅನುಭವ ಪೂರ್ವ ಅನುಭವ ಪ್ರತ್ಯಭಿಜ್ಞಾಕ. ಅಭಿಜ್ಞಾಗಳು ಬಿಡ್ರಿ, ಪ್ರತ್ಯಭಿಜ್ಞಾಕ. ಸ್ಮೃತಿಗೆ ಕೇವಲ ಸಂಸ್ಕಾರವೇ ಕಾರಣ. ಇನ್ನು ಭ್ರಮ ಏನೈತಲ್ಲ ಅದಕ್ಕೆ ಸಂಸ್ಕಾರ ಬೇಕು, ಉಳಿದ ದೋಷ ಕಾರಣ. ದೋಷ ಸಂಸ್ಕಾರ ಬಿ ಎಲ್ಲಕ್ಕಾದ, ಪರಂತು ಒಂದರಲ್ಲಿ ಕೇವಲ ಸಂಸ್ಕಾರ, ಒಂದರಲ್ಲಿ ಪೂರ್ವ ಅನುಭವ ಬೇಕು, ಇಲ್ಲಿ ದೋಷ ಸಹಿತ ಸಂಸ್ಕಾರ. ಇಷ್ಟು ಫರಕ ಬ್ರಹ್ಮದಲ್ಲಿ. ಏನಿಲ್ಲ, ಕೇವಲ ಸಂಸ್ಕಾರ. ಯಾವುದು ಕೇವಲ ಸಂಸ್ಕಾರವೇ ಕಾರಣ. ಸಂಸ್ಕಾರ ಉದ್ಭವ ಆಗಬೇಕಾದ್ರೆ ನಾಲ್ಕು ಕಾರಣ. ಸಂಸ್ಕಾರಕ್ಕೆ ಕಾರಣ ಅವು, ಸ್ಮೃತಿಗಲ್ಲ. ಈಗ ಮುಂದೆ ಅದೇ ಹೇಳ್ತಾರೆ ನೋಡಿ, ಮುಂದೆ ಹೇಳೋವಿದ್ದಾನೀಗ ತಿಥಿಗಿದು ವಿಷಯತಾ ಸಂಬಂಧದಿಂದ ಜ್ಞಾನಕ್ಕೆ ಆಧಾರ ಸುಗಂಧಾದಿ ವಿಷಯನೂ ಇರುತ್ತವೆ. जो ज्ञान का आधार होवे सो ही संसार का आधार होवे, ये नियम है. कहते पूर्व अनुभवते संस्कार उपजे है. सो अनुभव के समान विषय वाले उत्तर स्मृति आदि को उपजावे. अनुभव समान विषय अंद्रे अनुभवಕ್ಕೂ ಒಂದೇ ವಿಷಯ, ಸಂಸ್ಕಾರಕ್ಕೂ ಒಂದೇ ವಿಷಯ, ಅದರದೇ ಸ್ಮೃತಿ ಆಗುತ್ತದೆ. ಸಮಾನ. ಅನುಭವಕ್ಕೊಂದು ಸಂಸ್ಕಾರಕ್ಕೊಂದು ಇತ್ತಂದ್ರೆ ಸ್ಮೃತಿ ಆಗಲ್ಲ. ಇದ್ರೆ ಅನುಭವ ಸಂಸ್ಕಾರ ಸ್ಮೃತಿ. ಈಗ ಒಂದೇ ವಿಷಯ ಅಂತ ಒಂದು ಹಸ್ತಿ ಅಂತ ಬರ್ಕೊಂಡ್ಬಿಟ್ರೆ ಹಸ್ತಿ ಯಾವಾಗ ಇರ್ತಾವ್ರಿ ಅಲ್ಲಿ ನೀವು ಅನುಭವಕ್ಕೆ ಸಮಾನ ವಿಷಯವಾಲೆ ಉತ್ತರ ಸ್ಮೃತಿ ಆದಿಕನಕ್ಕೂ ಉಪಜಾವಿ ಅದಲ್ಲ, ಅದಕ್ಕೆ ಕೌನ್ಸ್ ಮಾಡಿರಿ. ಅಲ್ಲಿ ಪೇಜ್ ನಂಬರ್ 46 ಬರೀರಿ. 46 ನೋಡಿದ್ರೆ ಇಷ್ಟು ಕನ್ಫ್ಯೂಷನ್ ಆಯ್ತು. 49 ಬರೆದಿದ್ದು ಅದು 6, ಅದು ಸಂಖ್ಯೆಗಳು 46. ಅಲ್ಲಿ ಇವೆಲ್ಲ ವಿಷಯಗಳು ಕೊಟ್ಟರೆ ನಾನು ಕೇಳಕತ್ತಿದ್ದೀನಿ ನಾನು ಯಾವುದು ಅಂತ. ठीक है 46 46 पेज. प्रतिभिज्ञा आदि को ब्रह्म को उपजावी आते पूर्व अनुभव संस्कार और स्मृति. पूर्व अनुभव संस्कार ಮತ್ತು स्मृति इन तीनों का आश्रय आत्मा विषय समान होवे है. विषय तीनों का आश्रय अंदरे आत्मा, ವಿಷಯ ಅಂದರೆ ಗಂಧ ಸಮಾನ ಹೋವೆ. ಅನುಭವ ಸಂಸ್ಕಾರ ಸ್ಮೃತಿ ಈ ಮೂರಕ್ಕೆ ಆಶ್ರಯ ಆತ್ಮ ಮತ್ತು ವಿಷಯ ಗಂಧ ಸಮಾನನೇ ಅದ. ಅನುಭವ ಸಂಸ್ಕಾರ ಸ್ಮೃತಿಗೆ ಆಶ್ರಯ ಆತ್ಮ ಮತ್ತು ವಿಷಯ ಗಂಧ ಸಮಾನನೇ ಐತಿ. ಯಾತೆ सुगंध गोचर संस्कार भी विषयता संबंध से सुगंध में रहे हैं.
ಆದ್ದರಿಂದ ಸುಗಂಧನ್ನು ವಿಷೀಕರಿಸುವಂಥ ಸಂಸ್ಕಾರನೂ ಕೂಡ ವಿಷಯಸ್ಥಾ ಸಂಬಂಧದಿಂದ ಸುಗಂಧದಲ್ಲಿ ಐತಿ. ಯಾತೆ ನೇತ್ರ ಪ್ರತಿಯೋಗಿ संस्कार का अनुयोगी सुगंध है. ಆದ್ದರಿಂದ नेत्र प्रतियोगी संस्कार का अनुयोगी सुगंध है. ठीक है ಹಾಂ ನಿಮಗೆ ಎಲ್ಲಿ ತಿಳಿದಿಲ್ಲ ಅಂತ ಮತ್ತೆ ಓದ್ತೇನೆ. ಪೂರ್ವ ಅನುಭವ ಸಂಸ್ಕಾರ ಸ್ಮೃತಿ ಮೂರಕ್ಕೆ ಆಶ್ರಯ ಆತ್ಮ ಮತ್ತು ಸುಗಂಧ ಸಮಾನ ಅದ. ಅಂದ ಸುಗಂಧನ ವಿಷೀಕರಿಸುವಂಥ ಸಂಸ್ಕಾರನೂ ಕೂಡ ವಿಷಯತಾ ಸಂಬಂಧಿ ಸುಗಂಧನೇ ಐತಿ. ಆದ್ದರಿಂದ ನೇತ್ರ ಪ್ರತಿಯೋಗಿ ಸಂಸ್ಕಾರಕ್ಕೆ ಅನುಯೋಗಿ ಸುಗಂಧದ अनुयोगी ಅನ್ನದ सुगंधದ. इस रीति से स्मृति रूप अथवा संस्कार रूप संबंध नेत्र का सुगंध से है. ಮನೆಗೆ ಲಾಸ್ಟ್ ಹೇಳಿದೆ ನೋಡಿ. ಈ ರೀತಿಯಿಂದ ಸ್ಮೃತಿ ರೂಪ ಅಥವಾ ಸಂಸ್ಕಾರ ರೂಪ ಸಂಬಂಧ ಆ ನೇತ್ರದ ಸುಗಂಧದೊಡನೆ ಇರುತ್ತದೆ. ಸಂಯೋಗ ಸಂಬಂಧ ಇದು ಹೇಳ್ತಾರೆ ಅವರು. ಈ ರೀತಿಯಿಂದ ಸ್ಮೃತಿ ರೂಪ ಅಥವಾ ಸಂಸ್ಕಾರ ರೂಪ ಸಂಬಂಧ ನೇತ್ರದ ಸುಗಂಧದೊಡನೆ ಇರುತ್ತದೆ. ಸುಗಂಧದೊಡನೆ ಇರುತ್ತದೆ. ಇನ್ನು ಸಂಯೋಗ ಸಂಬಂಧ ಚಂದನ ವ್ಯಕ್ತಿ ಸೇ ಹೈ. ನೇತ್ರದು ಸಂಯೋಗ ಸಂಬಂಧ ಚಂದನ ವ್ಯಕ್ತಿದೊಡನೆ ಇರುತ್ತದೆ. ಸಂಯುಕ್ತ ಸಮವಾಯ ಚಂದನತ್ವ ಸೇ ಹೈ. ಚಂದನದಲ್ಲಿರುವ ಚಂದನತ್ವ ನೇತ್ರದು ಚಂದನತ್ವದೊಡನೆ ಸಮವಾಯ ಸಂಬಂಧ ಇರುತ್ತದೆ. तीनों को विषय करने वाला सुगंधी चंदनम ये चाक्षु साक्षात्कार होवे है. सुगंधी चंदनम ಈಗ चाक्षु साक्षात्कार आगुತ್ತದೆ. सुगंध वाला चंदन है वाक्य का अर्थ है. तीनों को तीसरीಗ सुगंधी चंदनम ಹಿಂಗ चाक्षु साक्षात्कार ಆಗುತ್ತದೆ. सुगंध वाला चंदन है ಆ सुगंधी चंदनमದು ये वाक्य का अर्थ है. जहाँ नेत्र से सुगंध चंदनत्व चंदन का साक्षात्कार होवे ता चंदन और चंदनत्व से तो लौकिक संबंध है. लौकिक संबंध तीसरे निಮಗೆ ಮೇಲೆ सुगंध वाला चंदन है ये वाक्य का अर्थ है. जहाँ नेत्र से सुगंध सुगंध ಸ್ವಲ್ಪ ಮಾಡ್ರಲ್ಲಿ सुगंध जहाँ नेत्र से सुगंध चंदनत्व चंदन का साक्षात्कार होवे तहाँ चंदन और चंदनत्व से तो लौकिक संबंध है. ಚಂದನ ಮತ್ತು ಚಂದನತ್ವದೊಡನೆ ನೇತ್ರ ಸಂಬಂಧ ಸಂಯೋಗ ಸಂಬಂಧ ಸಂಯುಕ್ತ ಸಮವಾಯ ಸಂಬಂಧ ಎರಡು. ಚಂದನ ಮತ್ತು ಚಂದನತ್ವದೊಡನೆ ನೇತ್ರದ ಸಂಬಂಧ ಲೌಕಿಕ ಸಂಬಂಧ ಇದು लौकिक संबंध है. और स्मृति और संस्कार लौकिक संबंध से भिन्न होने थे. स्मृति ಮತ್ತು ಸಂಸ್ಕಾರ ಇವೆರಡು ಲೌಕಿಕ ಸಂಬಂಧದಿಂದ ಭಿನ್ನ ಇರೋಣದಿಂದ ಅದರಲ್ಲಿ ಐತೆ ಸಂಸ್ಕಾರ ಸ್ಮೃತಿ ಅದು ಲೌಕಿಕ ಸಂಬಂಧದೊಳಗಾದನು ಇಲ್ಲ. ಅದಕ್ಕೆ ಲೌಕಿಕ ಸಂಬಂಧಕ್ಕಿಂತಲೂ ಭಿನ್ನ ಇರೋಣದಿಂದ अलौकिक कहे है. ಅದಕ್ಕೆ ನಾವು अलौकिक ಅಂತೀವಿ. जहाँ चंदन से नेत्र के संबंध काल में ಚಂದನದೊಡನೆ ನೇತ್ರದ ಸಂಬಂಧ ಆಗುವ ಕಾಲದಲ್ಲಿ ಸುಗಂಧ ಸ್ಮೃತಿ ಅನುಭವ ಸಿದ್ಧ ಹೋವೆ. ಸುಗಂಧ ಸ್ಮೃತಿ ಅನುಭವ ಸಿದ್ಧ ಹೋವೆ ತಾ ಸ್ಮೃತಿ ರೂಪ अलौकिक ಸಂಬಂಧ है. ಅಲ್ಲಿ अलौकिक ಸಂಬಂಧ ಅದ. अलौकिक ಒಂದು ಬರ್ಕೋರಿ. और स्मृति का अनुभव नहीं होवे तो संस्कारी संबंध है. स्मृति ಅಂದರೆ ಸಂಸ್ಕಾರ ಬರ್ಕೋರಿ. ये ಬರ್ಕೊಳ್ಳೋ ಜರುತ್ತಿಲ್ಲ. संस्कारी संबंध है. इस अलौकिक संबंधों को ज्ञान लक्षण संबंध कहे है. ये अलौकिक संबंध कहने नायकರು ज्ञान लक्षण संबंध कहे है.
स्मृति में तो ज्ञान शब्द का प्रयोग प्रसिद्ध है. ಸ್ಮೃತಿಯಲ್ಲಿ ಜ್ಞಾನ, ಸ್ಮೃತಿ ಜ್ಞಾನ, ಸ್ಮೃತಿಯಲ್ಲಿ ಜ್ಞಾನ ಐತೇನೆ. ಸ್ಮೃತಿ ಆಗೋ ಕಾಲದಾಗ ಜ್ಞಾನ ಅದ, ಸ್ಮೃತಿ ಜ್ಞಾನ ಅದ, ಪ್ರಸಿದ್ಧಿ ಈ ಹೋವೆ है. और संस्कार भी ज्ञानजन्य होवे. ಹಾಂ, ಸಂಸ್ಕಾರ ಜ್ಞಾನದಿಂದೇ ಉತ್ಪನ್ನ ಆಗ್ತದೆ. ಅದಕ್ಕೆ ಸಂಸ್ಕಾರನೂ ಕೂಡ ಹೆಂಗೆ ಸ್ಮೃತಿನೂ ಹಂಗೆ ಸಂಸ್ಕಾರನೂ ಕೂಡ ಜ್ಞಾನಜನ್ಯ ಹೋವೆ. ಅವರು ಉತ್ತರ ಜ್ಞಾನಕ ಜನಕವೇ, ಅಂದರೆ ಸ್ಮೃತಿ ಜ್ಞಾನಕ್ಕೆ ಅದು ಸಂಸ್ಕಾರ ಜನಕ ಆಗುತ್ತದೆ. ಯಾತೆ ಜ್ಞಾನಕ ಸಂಬಂಧಿ ಹೋನೆತೆ ಸಂಸ್ಕಾರ ಜ್ಞಾನಕಯೇ. ಯಾತೆ ಜ್ಞಾನಕ ಸಂಬಂಧಿ ಹೋನೆತೆ, ಜ್ಞಾನಕ್ಕೆ ಸಂಬಂಧಿ ಇರೋದ್ರಿಂದ ಆ ಸಂಸ್ಕಾರಕ್ಕೆ ಜ್ಞಾನ ಅಂತ ಹೇಳಿದ್ದಾರೆ. ಮುಗಿತು ಇಲ್ಲಿ ತನಕ. ಯಾರು ಮುಗೀತು? ಜ್ಞಾನ ಲಕ್ಷಣ. ಹಾಂ, ಜ್ಞಾನ ಲಕ್ಷಣ ಎಷ್ಟು ಈಗ ಅದು ಈಗ ನೋಡ್ರಿ. ಹಾಂ, ಈಗ ಏನು ಯೋಗಜ ಧರ್ಮ ಲಕ್ಷಣ ಮೂರನೇದು. ಜಗದೀಶ್ ಭಟ್ಟಾಚಾರ್ಯ ಕಾತೋ ಏ ಮತ ಹೈ. ಜಗದೀಶ್ ಭಟ್ಟಾಚಾರ್ಯರು ಹಿಂಗೆ ಹೇಳ್ತಾ ಇದ್ದಾರೆ. ಸರಳ ಇದೇನು ಏನೂ ಕಠಿಣ ಇಲ್ಲ. ಯೋಗಜ ಧರ್ಮ ಏನೈತಲ್ಲ, ಯೋಗದಿಂದ ಉತ್ಪನ್ನಗೊಳ್ಳಪಟ್ಟಂಥ ಯಾವ ಯೋಗಿಗಳಿಗೆ ಏನು ಆಗ್ತದಲ್ಲ, ಅದರಾಗ ಅವರು ಒಂದು ಯುಕ್ತ ಅಯುಕ್ತ ಮಾಡ್ಯಾರ. ಉತ್ಕರ್ಷ ಅಪಕರ್ಷ ಹೆಂಗೆ ಹೇಳ್ತೇವಲ್ಲ. ಹಾಂ, ಒಬ್ಬೊಬ್ಬರು 36 ವರ್ಷ ಪುತ್ರ ಅಂದರೆ ಅವರಿಗೆ ಇಲ್ಲಿ ಕುತ್ತಲೆ ಏನು ಹುಬ್ಬಳ್ಳಿಯಾಗ ಏನು ನಡೆದು ಈಗ ಅದೆಲ್ಲ ಹೇಳ್ತಾರೆ. ಇಲ್ಲಿ ಕುತ್ತಲೆ ಹುಬ್ಬಳ್ಳಿ ಒಳಗೆ ಏನು ನಡೆದದಪ್ಪ ಅದೆಲ್ಲ ಹೇಳ್ತಾರೆ ಅವರು. ಅದಕ್ಕಿಂತ ತೆಳಗಾದ ಕಮ್ಮಿ 12 ವರ್ಷ ಮಾಡಿದರು. ಅದಕ್ಕೆ ಅವರಿಗೆ ಈ ನೇತ್ರದಿಂದ ಏನು ಆಗ್ತದ ಏನಿಂದ ಅದೆಲ್ಲ ಅವ್ರಿಗೆ ಕಾಣ್ತದೆ. ಹಿಂಗೆ ಯುಕ್ತ ಅಯುಕ್ತ, ಉತ್ಕರ್ಷ ಅಪುರುಷ, ಯುಕ್ತ ಅಯುಕ್ತ, ಹಿಂಗೆ ಅವರು ಅಂದ್ರೆ ಇಲ್ಲಿದೆ ಹೇಳಬೇಕಲ್ಲ. ಕುತ್ತಲೆ ಯಾಕಿದೆ ಯೋಗ ಧರ್ಮದ ಲಕ್ಷಣ ಅವ್ರಿಗೆ ತೋರಿಸ್ಯಾರ. ಹೆಂಗೆ ಬೆಳ್ಳತ್ತು ಅಲ್ಲಿದ್ರೂ ಸಾಮಾನ್ಯ ಲಕ್ಷಣ ಜ್ಞಾನ ಲಕ್ಷಣದಿಂದ ನಾವು ಹೇಳ್ಕೊಂಡು ಬಂದೀವಲ್ಲ, ಹಂಗೆ ಯೋಗಿಗಳು ಇಲ್ಲಿ ಕುತ್ತಲೆ ಹೇಳ್ತಾರಲ್ಲ, ಅದಕ್ಕೆ ಅವ್ರು ತೊಗೊಂಡ್ರು. ठीक है. जगदीश भट्टाचार्य का तो ये मत है, जिस इंद्रिय के योग्य, जिस इंद्रिय के अंदर नेत्र ಅದೇ ಹೇಳ್ಕೊತಿದ್ರ. ಹಾಂ, ಓದಿಲ್ಲ, ಓದ್ತೀನಿ. ಹಾಂ, ಮೂರನೇದಲ್ಲ. तैसे योगी को इंद्रिय संबंधी के साक्षात्कार की न्यायी. ಹೌದು, ಓದಬೇಕೈತೆ. ಮೂರನೇದೀಗ ಮೂರನೇ ಆ ಕಡೆ ಹಾಕ್ರೆ. ತೈಸೆ ಯೋಗಿಂಕು ಎಲ್ಲರಿಗಿಲ್ಲ. ಇಂದ್ರಿಯ ಸಂಬಂಧಿ, ಸಂಬಂಧ ವಾಲೆ, ಸಂಬಂಧಿ ಕೆ ಸಾಕ್ಷಾತ್ಕಾರ ಕಿ ನ್ಯಾಯಿ. ಈಗ ನಮ್ಗೆ ಇಂದ್ರಿಯ ಸಂಬಂಧಿ ಇದು ಸಂಬಂಧಿ ಪ್ರತ್ಯಕ್ಷ ದಂತೆ ನ್ಯಾಯಿ ಇದು ಹೆಂಗೆ ಈಗ ಪ್ರತ್ಯಕ್ಷದಲ್ಲಿ ನೇತ್ರಕ್ಕೆ ಅದರಂತೆ. ಇಂದ್ರಿಯ ಸೇ ವ್ಯಭೀತ ಕಾ ಭೀ ಸಾಕ್ಷಾತ್ಕಾರ ಹೋಗಿ, ಇಂದ್ರಿಯಿಂದ ವ್ಯಭೀತ ದೂರ ಇದ್ದುದನ್ನು ಕೂಡ ಅವರಿಗೆ ಸಾಕ್ಷಾತ್ಕಾರ ಅಂದರೆ ಪ್ರತ್ಯಕ್ಷ ಆಗುತ್ತದೆ. ತಾ ಯೋಗ ಅಭ್ಯಾಸತೆ ಇಂದ್ರಿಯ ಮೇ ವಿಲಕ್ಷಣ ಸಾಮರ್ಥ್ಯ ಹೋವೆ, ವಿಲಕ್ಷಣ ಸಾಮರ್ಥ್ಯ ಬರುತ್ತದೆ. ಯಾತೆ ಯೋಗ ಜ ಅಂದ್ರೆ ಉತ್ಪತ್ತಿ, ಅಂದ್ರೆ ಉತ್ಪತ್ತಿ, ಯ ಜಂತು, ಜನ್ಯ ಅಂದ್ರೆ ಉತ್ಪತ್ತಿ, ಅಂದ್ರೆ ಉತ್ಪತ್ತಿ. ಅದೇ ಇದ್ರಾಗ ಹೋದ್ರೆ ಅದರ ಪಂಕಜ ಹೋಗ್ಯದಲ್ಲ, ಕಮಲ ಕಮಲದ ಮುಂದೆ ಕೆಸರ ಜ ಅಂದ್ರೆ ಏನಪ್ಪ ಹುಟ್ಟುದು, ಜೂ ಹಾಂ ಹುಟ್ಟುದು. ठीक है. जे अंदर उत्पत्ति. धर्म ही इंद्रिय का संबंध कहिए है, इंद्रिय का संबंध कहिए, परंतु यहाँ में मतभेद है. आದರೂ ಇದರಲ್ಲಿ ಮತಭೇದದ. ಅದಕ್ಕೆ ಮೊಟ್ಟ ಮೊದಲು ಯುಕ್ತ ಅಂದ್ರೆ ಜಗದೀಶ ಭಟ್ಟಾಚಾರ್ಯ का तो यह मत है. हाँ, ಅದಕ್ಕೆ ಸರ್ವದಾ ಸಮಾಧಿಮಾನ್ ಯೋಗಿ ವಿಯುಕ್ತ. ಸರ್ವದಾ ಯಾವಾಗಲೂ ಸಮಾಧಿ ಉಳ್ಳವ ಯೋಗಿ ಅಂತಲ್ಲ, ಅವನಿಗೆ ವಿಯುಕ್ತ.
ಕಿಂಚಿತ್ ಕಾಲ ಸಮಾಧಿ ಮಾಡಿ ಯೋಗಿ ಯುಕ್ತ ಅಂತ ಯುಕ್ತ ಅಯುಕ್ತ ಗೀತದೊಳಗೆ ಯುಕ್ತಾಯುಕ್ತ ಪರಮಾತ್ಮ ಯುಕ್ತಾಯುಕ್ತ ವಿಜೃಂಭಣೆ ಯೋಗಿ ಅಂತ ಹೇಳಿ ಹಾಂ ಯುಕ್ತ ಯೋಗಿ ಯುಂಜಾನ್ ಯೋಗಿ ಯುಕ್ತ ಯೋಗಿ ಯುಂಜಾನ್ ಯೋಗಿ ಅಂತ ಹಿಂಗೆ ಬರ್ತಾವೆ ಇಲ್ಲಿ ಯುಕ್ತ अयुक्त। जगदीश भट्टाचार्य का तो ये मत है जिस इंद्री का योग्य जो पदार्थ होवे ಯಾವ ಇಂದ್ರಿಯದು ಯೋಗ್ಯ ಯಾವ ಪದಾರ್ಥ ಇರುವುದು ನಿಮಗೆ ತಿಳ್ಕೊಳ್ಳೋಸಲಕ್ಕೆ ಒಂದು ಜಿಸ್ ಇಂದ್ರಿಕೆ ನೇತ್ ಇಂದ್ರಿಕೆ ಜೋ ಪದಾರ್ಥ ಯೋಗ್ಯ ಪದಾರ್ಥ ಅಂದ್ರೆ ರೂಪ ಒಂದು ಬರ್ಕೊಡಿ ಅಂದರೆ ಎಲ್ಲ ಬರ್ಕೊಳ್ಳೋ ಜರುತ್ತಿಲ್ಲ ನೇತ್ರ के पदार्थ रूप जिस इंद्रिय ता पदार्थ का ही साक्षात्कार होवे ನೇತ್ರದಿಂದ ಕೇವಲ ರೂಪದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ योगिंको व्यवहित का भूत भावी का भी इंद्रियजन्य साक्षात्कार होवे ಈ ಯೋಗಿಗಳಿಗೆ ಅಂದರೆ ಅಯುಕ್ತ ವಿಯುಕ್ತ ಏನು ಯೋಗಿ ಅದಲ್ಲ ಇವನಿಗೆ ಹಿಂದೆ ಭೂತಕಾಲದಲ್ಲಿ ಆಗಿ ಹೋಗೋದಕ್ಕೆ ಮತ್ತು ಮುಂದಿನ ಆಗೋದು ಭವಿಷ್ಯತ್ ಕಾಲ ಮುಂದೆ ಏನಾಗ್ತದಲ್ಲ ಅದೂ ಹಿಂದೆ ಆಗಿ ಹೋಗುವುದು विशिष्ट रूपेण युक्त हाँ भूत भावी का भी इंद्रियजन्य साक्षात्कार होवे योगी से इतरं को वर्तमान इंद्रिय संबंधी का ही साक्षात्कार होवे ಯೋಗಿಗಳಿಗಿಂತ ಇತರರು ಏನಿದ್ದಾರಲ್ಲ ಅವ್ರಿಗೆ ವರ್ತಮಾನ ಇಂದ್ರಿಯಕ್ಕೆ ಸದ್ಯ ವರ್ತಮಾನ ಇಷ್ಟೇ ಈ ವರ್ತಮಾನ ಅಂದರೆ ಇಂದ್ರಿಯಗಳಿಂದ ಏನೇನು ಆಗ್ತದೆ ಇಷ್ಟೇ ಅವ್ರಿಗೆ ಜ್ಞಾನ ಆಗುತ್ತದೆ ಅಯುಕ್ತ ಅಂತ ಹೋಗ್ಬೇಕಪ್ಪ ವಿಯುಕ್ತ ವಿ ವಿ ಇವು ಮ್ಯಾಲಿದ್ದು ವಿಯುಕ್ತ ಅದಲ್ಲ ಹಾಂ ಈಗೇನು ಅವಂದೇ ಹೇಳ್ತಾರೆ ಈಗ ಕಣಿಸ ಹಾಂ ಈಗ ಅವ ಹೆಂಗೆ ಎಲ್ಲ ಭಾವಿ ಹೇಳ್ತಾನಲ್ಲ ಭೂತ ಭಾವಿ ಅದು ಇತರರು ಫಕ್ತ ವರ್ತಮಾನ ಸಂಬಂಧ ನಮಗೆ ವರ್ತಮಾನ ಸಂಬಂಧ साक्षात्कार होवे और जो इंद्रिय के नोड़ जो युक्त योगी वहाँ इंद्रिय के जो पदार्थ योग्य नहीं किस इंद्रिय थे ता पदार्थ का साक्षात्कार योगी को भी होवे है हाँ होवे नहीं ज्या इंद्रिय के जो पदार्थ योग्य नहीं किस इंद्रिय थे ता पदार्थ का साक्षात्कार योगी को भी होवे नहीं आगुदिಲ್ಲ जय नोड़ी जैसे रूप का ज्ञान नेत्र से ही होवे है नेत्र का ज्ञान रूप से होवे है ज्ञान से होवे नहीं रस से होवे नहीं नेत्र ज्ञान के रूप अट्टे ज्ञान अथवा ಈ ಇಂದ್ರಿಯದಿಂದ ರೂಪ ಜ್ಞಾನ ಆಗಲ್ಲ ठीक जो इंद्रिय के जो पदार्थ योग्य नहीं किस इंद्रिय थे ता पदार्थ का साक्षात्कार योगी को भी होवे नहीं जैसे रूप का ज्ञान नेत्र से ही होवे है रसनादिकंते होवे नहीं नाकु तोगरेली रसना आदिकंत नाकु तोरी हाँ हाँ ಹಾಂ ಇವ ವಿಯುಕ್ತ ನೋಡಿರಿ ಅದು ಏನು ಬಂದ್ರಿ ಮ್ಯಾಲೆ ವಿಯುಕ್ತ ಬರೋದಿಲ್ಲ ಹಾಂ ಇದು ಕೆಳಗೆ ವಿಯುಕ್ತ हाँ नोड़ कितने ग्रंथकार का ये मत है एटो ग्रंथकार कर हिंग मत योग की अद्भुत महिमा है योगदिंग अद्भुत महिमा इरुತ್ತದೆ अभ्यास के उत्कर्ष अपकर्षते ಹೆಚ್ಚು ಅಭ್ಯಾಸ ಯೋಗದ ಅಭ್ಯಾಸ अपकर्ष कಡಿಮೆ योग धर्म विलक्षण होवे है योग धर्मನು ಕೂಡ ವಿಲಕ್ಷಣ ಅಂದ್ರೆ ಏನು ಅಭ್ಯಾಸ ಹೆಚ್ಚಿಗೆ ಮಾಡಿದ ಹೆಚ್ಚು अभ्यास कಡಿಮೆ ಮಾಡಿದ कडिमೆ ಹಿಂಗೆ विलक्षण ಅಂದ್ರೆ किसी में तो अभ्यास के उत्कर्ष से ऐसा धर्म हुए नोड़ी किसी में अभ्यास के उत्कर्ष से ऐसा धर्म हुए
ಏಕ ಇಂದ್ರಿಯತೆ ಯೋಗ್ಯ ಅಯೋಗ್ಯ ಸಕಲಕ ಜ್ಞಾನವೇ. ಒಂದೇ ಇಂದ್ರಿಯಿಂದ ಅಲ್ಲಿ ಮ್ಯಾಲ ಏನು ಹೇಳಿದರು, ಯಾವ ಇಂದ್ರಿಯಿಂದ ಯಾವ ಪದಾರ್ಥ ಯೋಗ್ಯ ಇಲ್ಲ, ಆ ಇಂದ್ರಿಯಿಂದ ಆ ಪದಾರ್ಥ ಸಾಕ್ಷಾತ್ಕಾರ ಯೋಗ್ಯಕ್ಕೂ ಆಗುವುದಿಲ್ಲ. ಅದಕ್ಕೆ ಅವ ಯುಕ್ತ, ಇವ ಅಯುಕ್ತ. ಏಕ ಇಂದ್ರಿಯತೆ ವಿ 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 सर्वदा समाधिमान योगी वियुक्त है. ठीक है. अभ्यास के उत्कर्ष से ऐसा धर्म होवे एक इंद्रिय योग्य ಮತ್ತು अयोग्य सकल का ज्ञान होवे. किसी में अभ्यास के अपकर्ष से योग्य विषय के ज्ञान की ही सामर्थ्य होवे. अभ्यास कಡಿಮೆ ಇರೋದ್ರಿಂದ ಕೇವಲ ಒಂದು ನೇತ್ರದ ರೂಪದ ಅಷ್ಟೇ ಜ್ಞಾನ ಆಗ್ತದೆ, बाकी उಳಿದ ಇಂದ್ರಿಯಗಳ ಜ್ಞಾನ ಅವನಿಗೆ ಆಗುವುದಿಲ್ಲ. सर्व प्रकार से योगज धर्म से व्यवहित का ज्ञान ಎರಡು ರೀತಿಯಿಂದ ಯುಕ್ತ ವಿಯುಕ್ತ ಇಬ್ಬರದು ಸರ್ವ ಪ್ರಕಾರ ಅಂದರೆ ಇಬ್ಬರ ಮತದಲ್ಲಿ. ಯಾಕೆ ಕೆಲವು ಗ್ರಂಥಗಳು ಹಿಂಗೆ ಹೇಳಿದರು, ಜಗದೀಶ್ ಭಟ್ಟಾಚಾರ್ಯಂಗೆಲ್ಲ ಎರಡೂ ರೀತಿಯಿಂದ ಯೋಗಜ ಧರ್ಮ से व्यवहित का ज्ञान होवे है, ದೂರಿಂದ ಜ್ಞಾನ ಆಗುತ್ತದೆ. ಯಾಕೆ ಯೋಗಜ ಧರ್ಮ भी अलौकिक ಸಂಬಂಧ है. ಯೋಗಜ ಧರ್ಮನೂ ಕೂಡ ಅಲೌಕಿಕ ಸಂಬಂಧ ಇರುತ್ತದೆ. ಇಲ್ಲಿ ಪರಂಪರವಾಗಿ ಈಗ ಅವರು ಹೇಳಲ್ಪಟ್ಟಂಥ ಯಾಕೆ ಮೂರು ಹೇಳಿದರು ಪ್ರಭು? ಸಾಮಾನ್ಯ ಲಕ್ಷಣ ಪ್ರಭು, ಸಾಮಾನ್ಯ ಲಕ್ಷಣ ಅಲೌಕಿಕ ಸಂಬಂಧ ಹೇಳೋದು. ಅದು ಯಾಕೆ ಅಲೌಕಿಕ ಹೇಳ್ತೀನಿ? ಮ್ಯಾಲ एकदम ಮ್ಯಾಲ 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 एकदम ಮ್ಯಾಲ ಹೋರಿ. ಹಾಂ ಅಲ್ಲಿ ಅದ್ರ ಹೆಡಿಗೆ ಮ್ಯಾಲ ಅಲ್ರಿ ನೋಡ್ರಿ, ಇದು ಬೆಳ್ಳಿ, ಇದು ಬೆಳ್ಳಿ ಈ ರೀತಿಯಿಂದ ರಜತದೊಡನೆ ನೇತ್ರದ ಸಂಯೋಗ ಸಂಬಂಧ, ಆ ರಜತತ್ವದೊಡನೆ ನೇತ್ರದ ಸಂಯುಕ್ತ ಸಮವಾಯ ಸಂಬಂಧ ಹಿಂಗೆ ಆಗ್ತೈತಿ. ಪರಂತು ನೇತ್ರದು ಆ ರಜತದೊಡನೆ ಸಂಯೋಗ ಸಂಬಂಧ ಇಲ್ಲ. ಐತೇನು? ಯಾಕಿಲ್ಲ? ಎಲ್ಲ ರಜತ ಅದು ಬೆಳ್ಳಿ ಅಂಗಡಿ ಇಲ್ಲ. ಹಾಂ, ಬೆಳ್ಳಿ ಅಂಗಡಿಯಾಗ ಬೆಳ್ಳಿ ಅಂದಮೇಲೆ ಆ ಅಂಗಡಿಯಲ್ಲಿ ಬಜಾರ್ದಾಗಿರುವ ಬೆಳ್ಳಿದೊಡನೆ ಈ ನೇತ್ರದ ಸಂಯೋಗ ಸಂಬಂಧ ಐತೇನು? ಇಲ್ಲ. ಮತ್ತು ಸಂಯೋಗ ಸಂಬಂಧ ಇಲ್ಲ ಅಂದ್ರೆ ಆ ಬೆಳ್ಳತ್ತದೊಡನೆ ಸಂಯುಕ್ತ ಸಮಾಜ ಸಂಬಂಧ ಹೆಂಗೆ ಹೇಳ್ತೀರಿ ನೀವು? ಮತ್ತು ಇಲ್ಲಿ ಹೇಳಕತ್ತೀರಿ ಮುಂಬಾಗ ಸುಕ್ತಿಯಲ್ಲಿ ಹೇಳೋಕೆ ಬರ್ತದೆ. ಸಾಮಾನ್ಯ ಲಕ್ಷಣ ಜ್ಞಾನ ಲಕ್ಷಣದಿಂದ ಅಂದ್ರೆ ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ. ಇಷ್ಟು ಮಾಡಿಟ್ರು ನೋಡೋರು 4 ಜನ ತೆರಿ ತಿಂದರು ಅಂತೂ ಇಷ್ಟು ಅವ್ರ ಪ್ರಕ್ರಿಯೆ ಅನ್ಯಾಯಕರು. ಹಾಂ, ಅಲೌಕಿಕ ಸಂಬಂಧ ಹೇಳೋ ಸಲುವಾಗಿ ನಾವು ಒಂದೇ ವಿಷಯದಾಗ ತೆಗೆದುಬಿಡ್ತೀವಿ, ಅವ್ರಿಗೆ ಆರಿಸ್ಬಿಡ್ತೀವಿ, ಆಗಂಗಿಲ್ಲ ಅಂತೀವ್ರಿ. ಅವ್ರು ಎಷ್ಟು ಸೂಕ್ಷ್ಮತಾಗಿ ಇಟ್ಟಾರ. ಹಾಂ, ಸೂಕ್ಷ್ಮ ನ್ಯಾಯಕರು ಅಲೌಕಿಕ ಹೇಳಿ ಅದಕ್ಕೆ ಬುದ್ಧಿ ಸೂಕ್ಷ್ಮ ಮಾತ್ರ. ಇದರದ್ದು ಖಂಡನ ಮಾಡಿರ್ಬೇಕು ಅವರು. ಇದ್ರಾಗ್ರಿಪ್ಪ ನ್ಯಾಯ ಪ್ರಕಾಶದಾಗ್ರಿ ಖಂಡನ ಮಾಡಿರ್ತಾರೆ ವೇದಾಂತಿಗಳು. ಮಾಡೋ ಏನೋ ಮುಂದದ ಬಟ್ ನೀವು ಅಲೌಕಿಕ ಸಂಬಂಧ ಏನು ಹೇಳ್ಕತ್ತೀರಿ. ಈಗ ಮುಂದೆ ಬರೀ ಈಗ ಮುಂದೆ ಏನು ಹೇಳೋರಿದ್ದಾರೆ, ಈ ಅಲೌಕಿಕ ಸಂಬಂಧ ಏನು ಹೇಳ್ಕೊಟ್ಟು ಬಂದಿರಲ್ಲ ನೀವು. ಅಲೌಕಿಕ ಸಂಬಂಧ ಒಂದು ಹೇಳಿದ್ರಿ, ಆ ಅಲೌಕಿಕ ಸಂಬಂಧದಿಂದ ನೀವು ಅನುಮಾನ ಪ್ರಮಾಣ ಮೇನ್ ನಿಮ್ಮದು ಮತ. ನ್ಯಾಯಿಕರು ಅನುಮಾನ ಪ್ರಮಾಣ ಎಲ್ಲ ಪ್ರಾಚೀನ ನವೀನ್ ಎಲ್ಲರ ಅನುಮಾನ ಪ್ರಮಾಣ ಬೇಕು. ಈ ಅಲೌಕಿಕ ಸಂಬಂಧ ಹೇಳ್ಕೊತ ಹೊಂಟ್ರಿ ಅಂದರೆ ನಿಮ್ಮ ಅನುಮಾನ ಪ್ರಮಾಣ ಬಿಡ್ರಿ. ಅನುಮಾನ ಪ್ರಮಾಣ ಬಿಡ್ರಿ. ಅನುಮಾನ ಪ್ರಮಾಣ ನಿಮಗೆ ಬಿಡಲಿಕ್ಕೆ ಬರಲ್ಲ. ಹಾಂ, ಬಿಟ್ರಿ ಅಂದರೆ ನಿಮ್ಮದು ಹಾಂ, ಈಗ ಇಲ್ಲಂದ್ರೆ ಅಲೌಕಿಕ ಸಂಬಂಧ ಹೇಳೋದು ಬಿಡ್ರಿ. ಈಗ ಮುಂದೆ ವೇದಾಂತಗಳು ಅವರಿಗೆ ಇದು ಮಾಡ್ತಾ ಇದ್ದಾರೆ. ನಾಳೆ ನೋಡೋಣ. ಓಂ